ಆಭರಣ ಪ್ರಿಯರಿಗೆ ಮತ್ತೆ ಶಾಕ್ ಕೊಟ್ಟ ಗೋಲ್ಡ್ ಸಿಲ್ವರ್. ನಿನ್ನೆ 10,000 ಇಳಿಕೆ ಕಂಡಿದ್ದಂತಹ ಚಿನ್ನದ ರೇಟ್ ಈಗ ಜಂಪ್ ಆಗಿದೆ. ಒಳ್ಳೆ ಅವಕಾಶ ಮಿಸ್ ಮಾಡಿಕೊಂಡ ಗೋಲ್ಡ್ ಗ್ರಾಹಕರು. ಆಭರಣ ಪ್ರಿಯರಿಗೆ ಈಗ ಗೋಲ್ಡ್ ಸಿಲ್ವರ್ ಶಾಕ್. ನಿನ್ನೆ 10,000 ಇಳಿಕೆ ಕಂಡಿದ್ದಂತಹ ಚಿನ್ನದ ರೇಟ್ ಜಂಪ್ ಆಗಿದೆ. ಇಂದು 10 ಗ್ರಾಂ ಬಂಗಾರದ ಬೆಲೆ 1,44,000. ನಿನ್ನೆ ಗೋಲ್ಡ್ ರೇಟ್ 10 ಗ್ರಾಂಗೆ 1,34,000 ಇತ್ತು. ಯುದ್ಧದ ಎಫೆಕ್ಟ್ ನಿಂದ ಭಾರಿ ಇಳಿಕೆ ಕಂಡಿದ್ದಂತಹ ದರ. ಇನ್ನು ಬಂಗಾರವಷ್ಟೇ ಅಲ್ಲದೆ ಸಿಲ್ವರ್ ರೇಟ್ ಕೂಡ ಮತ್ತೆ ಚೇತರಿಕೆ ಕಾಣಿದೆ. ನಿನ್ನೆ 30,000 ರೂಪಾಯಿ ಇಳಿಕೆ ಕಂಡಿದ್ದಂತಹ ದರ ಜಂಪ್ ಆಗಿದೆ. ಇಂದು ಕೆಜಿ ಬೆಳ್ಳಿ ದರ 2,32,000 ರೂಪಾಯಿ. ಯುದ್ಧಕ್ಕೆ ಬ್ರೇಕ್ ಹಿನ್ನೆಲೆ ಮತ್ತೆ ಚಿನ್ನ ಬೆಳ್ಳಿ ರೇಟ್ ಜಂಪ್. ಆಭರಣ ಪ್ರಿಯರಿಗೆ ಮತ್ತೆ ಶಾಕ್ ಕೊಟ್ಟ ಗೋಲ್ಡ್ ಸಿಲ್ವರ್. ನಿನ್ನೆ 10,000 ಇಳಿಕೆ ಕಂಡಿದ್ದಂತಹ ಚಿನ್ನದ ರೇಟ್ ಜಂಪ್. ಒಳ್ಳೆ ಅವಕಾಶ ಮಿಸ್ ಮಾಡಿಕೊಂಡ ಗೋಲ್ಡ್ ಗ್ರಾಹಕರು. 10 ಗ್ರಾಂ ಬಂಗಾರದ ಬೆಲೆ 1,44,000 ರೂಪಾಯಿ ಇದೆ. ಇನ್ನು ನಿನ್ನೆ 10 ಗ್ರಾಂ ಗೋಲ್ಡ್ಗೆ 1,34,000 ರೂಪಾಯಿ ಇತ್ತು. ಯುದ್ಧದ ಎಫೆಕ್ಟ್ ನಿಂದ ಭಾರಿ ಇಳಿಕೆ ಕಂಡಿತ್ತು ಗೋಲ್ಡ್ ರೇಟ್. ಬಂಗಾರವಷ್ಟೇ ಅಲ್ಲದೆ ಇವಾಗ ಸಿಲ್ವರ್ ರೇಟ್ ನಲ್ಲೂ ಕೂಡ ಒಂದಷ್ಟು ಮಟ್ಟದ ಚೇತರಿಕೆ ಕಾಣಿಸಿಕೊಂಡಿದೆ. ನಿನ್ನೆ 30,000 ರೂಪಾಯಿ ಇಳಿಕೆ ಕಂಡಿದ್ದಂತಹ ದರ ಜಂಪ್ ಆಗಿದೆ. 2,32,000 ರೂಪಾಯಿ ಇವತ್ತಿದು ಇರುವಂತಹ ಕೆಜಿ ಬೆಳ್ಳಿಯ ರೇಟ್. ಯುದ್ಧಕ್ಕೆ ಬ್ರೇಕ್ ಹಿನ್ನೆಲೆ ಮತ್ತೆ ಗೋಲ್ಡ್ ಸಿಲ್ವರ್ ರೇಟ್ ಜಂಪ್ ಆಗಿದೆ. ಗೋಲ್ಡ್ ರೇಟ್ ಮತ್ತು ಸಿಲ್ವರ್ ನಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ. ಯುದ್ಧಕ್ಕೆ ಬ್ರೇಕ್ ಅನ್ನುವಂತಹ ಹಿನ್ನೆಲೆಯಲ್ಲಿ ಇವಾಗ ಸ್ವಲ್ಪ ಚೇತರಿಸಿಕೊಳ್ತಾ ಇದೆ ಗೋಲ್ಡ್ ಮತ್ತು ಸಿಲ್ವರ್. ನಿನ್ನೆ 1,34,000 ರೂಪಾಯಿ ಇತ್ತು 10 ಗ್ರಾಂ ಗೋಲ್ಡ್ ರೇಟ್. ನಿನ್ನೆಯ ವಿದ್ಯಮಾನಗಳನ್ನ ಗಮನಿಸೋದಾದ್ರೆ ಚಿನ್ನದ ದರ ಒಮ್ಮೆಂದೊಮ್ಮೆ ಈ ಮಟ್ಟಿಗೆ ಇಳಿಕೆ ಕಂಡಿರೋದ್ರಿಂದ ಗ್ರಾಹಕರು ಕೂಡ ಕೆಲವು ಬಂಗಾರದ ಅಂಗಡಿಗಳಲ್ಲಿ, ಜ್ಯುವೆಲರಿ ಶಾಪ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕಾಣಿಸಿಕೊಂಡ್ರು. ಚಿನ್ನದ ರೇಟ್ ಮತ್ತು ಖರೀದಿಯ ಖುಷಿ ಕೂಡ ಗ್ರಾಹಕರ ಮುಖದಲ್ಲಿ ಕಾಣಿಸಿಕೊಳ್ತಾ ಇತ್ತು. ಇವತ್ತು ಮತ್ತೆ 10 ಗ್ರಾಂ ಬಂಗಾರದ ಬೆಲೆ 1,44,000 ರೂಪಾಯಿ ಇದೆ. 10,000 ದಿಢೀರಂತ ಜಂಪ್ ಆಗಿದೆ. ಯುದ್ಧದ ಒಂದು ಕಾರಣದಿಂದ ಗೋಲ್ಡ್ ರೇಟ್ ಇಳಿಕೆಯಾಗಿತ್ತು. ಆದ್ರೆ ಯುದ್ಧಕ್ಕೆ ಈಗ ಬ್ರೇಕ್ ಬಿದ್ದ ಮೇಲೆ ಒಂದಷ್ಟು ಮಟ್ಟಿಗೆ ಗೋಲ್ಡ್ ಮತ್ತು ಸಿಲ್ವರ್ ಎರಡೂ ಕೂಡ ಚೇತರಿಸಿಕೊಳ್ತಾ ಇದೆ. 10 ಗ್ರಾಂ ಇಳಿಕೆ ಕಂಡಿದ್ದಂತಹ ಚಿನ್ನ ನಿನ್ನೆ ಕೊಂಡುಕೊಳ್ಳುವಂತಹ ಗ್ರಾಹಕರು ಖುಷಿಯಾಗಿದ್ರು. ಈಗ ನಿಟ್ಟುಸಿರು ಬಿಡ್ತಿದ್ದಾರೆ. ಆದ್ರೆ ಇವತ್ತಿನ ರೇಟ್ ಅನ್ನ ಗಮನಿಸೋದಾದ್ರೆ ಮತ್ತೆ 10,000 ರೂಪಾಯಿ ಜಂಪ್ ಆಗಿದೆ. ಗೋಲ್ಡ್ ರೇಟ್ ನಲ್ಲಿ 10 ಗ್ರಾಂಗೆ 1,34,000 ರೂಪಾಯಿ ಇತ್ತು ನಿನ್ನೆ. ಯುದ್ಧದ ಎಫೆಕ್ಟ್ ನಿಂದ ಭಾರಿ ಇಳಿಕೆ ಕಂಡಿತ್ತು. ಆದ್ರೆ ಇವತ್ತು ಮತ್ತೆ 10,000 ರೂಪಾಯಿ ಜಂಪ್ ಆಗಿದೆ. ಇನ್ನು ಸಿಲ್ವರ್ ರೇಟ್ ನಲ್ಲೂ ಕೂಡ ಚೇತರಿಕೆ ಕಂಡಿದೆ. 30,000 ರೂಪಾಯಿ ಇಳಿಕೆ ಕಂಡಿದ್ದಂತಹ ದರ ಈಗ ಜಂಪ್ ಆಗಿದೆ. ಕೆಜಿ ಸಿಲ್ವರ್ 2,32,000 ರೂಪಾಯಿ ಇದೆ ಇವತ್ತು. ನಿನ್ನೆ ಆಭರಣ ಪ್ರಿಯರು ಸಾಕಷ್ಟು ಬಂಗಾರದ ಅಂಗಡಿಗಳಲ್ಲಿ ಕಾಣಿಸಿಕೊಂಡ್ರು. ಖರೀದಿ ಕೂಡ ನಿನ್ನೆ ಜೋರಾಗಿತ್ತು. ಗೋಲ್ಡ್ ರೇಟ್ ಇಷ್ಟೊಂದು ಇಳಿದು ಹೋಗಿದೆ, ಇವಾಗ್ಲೇ ತಗೊಂಡ್ಬಿಡೋಣ, ಖರೀದಿ ಮಾಡ್ಬಿಡೋಣ ಅಂತ ಅನ್ನುವಂತಹ ಉತ್ಸಾಹದಲ್ಲಿದ್ರು. ಆಯ್ತು, ನಿನ್ನೆಯ ಮಟ್ಟಿಗೆ ಈ ರೇಟ್ ಇತ್ತು ಮತ್ತು ಈ ಒಂದು ಗೋಲ್ಡ್ ಸಿಲ್ವರ್ ರೇಟ್ ಅನ್ನ ಕಂಡು ನಿಟ್ಟುಸಿರು ಬಿಡ್ತಿದ್ರು ಗ್ರಾಹಕರು. ಹಬ್ಬ ಕಡೆಗೂ ಕಡಿಮೆ ಆಗಿದೆ ಬಂಗಾರದ ರೇಟು, ತಗೊಂಡ್ಬಿಡೋಣ, ಇದು ಹಿಂಗೇ ಮುಂದುವರಿಲಿ ಅನ್ನುವಂಥ ಆಶಯ ಇತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಬೆಳಿಗ್ಗೆನೆ ಈ ಸುದ್ದಿನ ಕೊಡ್ತಾ ಇದ್ದೇವೆ. 10 ಗ್ರಾಂ ಅಂದ್ರೆ 10,000 ಮತ್ತೆ ಜಂಪ್ ಆಗಿದೆ. 10 ಗ್ರಾಂ ಗೋಲ್ಡ್ಗೆ ಇವತ್ತು 1,44,000 ರೂಪಾಯಿ ಇದೆ. 10 ಗ್ರಾಂ ಗೋಲ್ಡ್ ಅಲ್ಲಿ 10,000 ರೂಪಾಯಿ ಜಂಪ್ ಆಗಿರುವಂತದ್ದು. ಗ್ರಾಹಕರು ಇನ್ನು ತಡ ಮಾಡಕೂಡದು. ಯಾಕೆಂದ್ರೆ ಯುದ್ಧಕ್ಕೆ ಬ್ರೇಕ್ ಬಿದ್ದಿರೋ ಕಾರಣದಿಂದ ಯಾವಾಗ ಬೇಕಾದ್ರೂ ಗೋಲ್ಡ್ ರೇಟ್ ಜಂಪ್ ಆಗಬಹುದು. ಇನ್ನಷ್ಟು ಜಂಪ್ ಆಗುವಂತ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಇನ್ನು ಬೆಳ್ಳಿಯಲ್ಲೂ ಅಷ್ಟೇ 30,000 ರೂಪಾಯಿ ಇಳಿಕೆ ಕಂಡಿದ್ದಂತಹ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಚೇತರಿಕೆ ಕಂಡು ಬಂದಿದೆ. 2,32,000 ರೂಪಾಯಿ ಸದ್ಯಕ್ಕೆ ಇರುವಂತದ್ದು. ಆಲ್ಮೋಸ್ಟ್ 4 ಲಕ್ಷವನ್ನ ತಲುಪಿದ್ದಂತಹ ಸಿಲ್ವರ್ ರೇಟ್ ಏನಿದೆ 2
30,000 ಹಾಗೆ ಬಂದು ನಿಂತಿತ್ತು. ಇವತ್ತು ಕೂಡ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ. 2,32,000 ರೂಪಾಯಿ ಇದೆ. ಯುದ್ಧಕ್ಕೆ ಬ್ರೇಕ್ ಬಿದ್ದಿದೆ, ಹಾಗಾಗಿ ಜಾಗತಿಕ ವಿದ್ಯಮಾನಗಳು ಸ್ವಲ್ಪ ಸುಧಾರಿಸಿಕೊಳ್ಳಬಹುದು. ಜೊತೆಗೆ ಗೋಲ್ಡ್ ಸಿಲ್ವರ್ ರೇಟ್ ನಲ್ಲಿ ಕ್ರಮೇಣ ಜಂಪ್ ಆಗ್ತಾ ಹೋಗಬಹುದು. ಯಾವುದೇ ಕ್ಷಣದಲ್ಲಿಯೂ ಬೇಕಾದ್ರೂ ಮತ್ತೆ ಗಗನಕ್ಕೆ ಏರಬಹುದು ಬಂಗಾರ ಮತ್ತು ಬೆಳ್ಳಿಯ ದರ. ಹಾಗಾಗಿ ಗ್ರಾಹಕರು ಖರೀದಿ ಮಾಡೋ ಯೋಚನೆಯಲ್ಲಿದ್ರೆ ಇದು ಮತ್ತು ನಿನ್ನೆ ಕೊಂಡುಕೊಳ್ಳುವಂತಹ ಗ್ರಾಹಕರು ಏನಿದ್ರು ಇದು ಬೆಸ್ಟ್ ಟೈಮ್ ಅಂತಾನೆ ಅಭಿಪ್ರಾಯ ಪಟ್ರು. ಹೂಡಿಕೆದಾರರು ಸ್ವಲ್ಪ ಇವತ್ತು ನಿಟ್ಟುಸಿರು ಬಿಡ್ತಾರೆ, ಯಾಕೆಂದ್ರೆ ಮತ್ತೆ ಚೇತರಿಕೆ ಕಾಣಿಸಿಕೊಳ್ತಾ ಇದೆ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ನಲ್ಲಿ. ಹಾಗೂ ಯುದ್ಧದ ಕಾರಣದಿಂದ ಇಳಿಕೆ ಕಂಡಿದ್ದು ಈ ಚಿನ್ನ ಮತ್ತು ಬೆಳ್ಳಿಯ ದರ. ಈಗ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ, ಬಟ್ ಜಾಗತಿಕ ವಿದ್ಯಮಾನಗಳನ್ನ ನೋಡೋದಾದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮತ್ತೆ ಯುದ್ಧದ ಸೂಚನೆ ಬರಬಹುದು, ಸಾಧ್ಯವಾಗಬಹುದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.